Hello dear students, today I am going to explain about polynomial chapter 9th standard. So 9th standard ಅಲ್ಲಿ ಬರುವಂತಹ polynomial chapter ಒಳಗ ಸೊ ಇದರಲ್ಲಿ ಕೇಳಬಹುದಾದಂತಹ ಕ್ವಶನ್ ಇದು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಮತ್ತು CBSE ಎಲ್ಲರಿಗೂ ಹೆಲ್ಪ್ ಆಗ್ತೈತಿ. ಆಮೇಲೆ ಇಲ್ಲಿ ನಾ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕ್ವಶನ್ಸ್ ಜಾಸ್ತಿ ನಿಮಗೆ ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಗೆ ಯೂಸ್ಫುಲ್ ಆಗುವಂಗ ಇರ್ತಾವ. ಸೊ ಇಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಮಾಡೋದಾಗ್ಲಿ, ಆಮೇಲೆ ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋದಾಗ್ಲಿ, ಇಲ್ಲ ಅಂತಂದ್ರೆ ಇಲ್ಲಿ ಇದು ವ್ಯಾಲ್ಯೂ ಇದು ಕರೆಕ್ಟ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋದಾಗ್ಲಿ, ಆಮೇಲೆ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಈ ಫ್ಯಾಕ್ಟರೈಸೇಷನ್ ಮಾಡೋದಾಗ್ಲಿ. ಸೊ ಇದೆಲ್ಲ ನಿಮ್ಗೆ 10th ಸ್ಟ್ಯಾಂಡರ್ಡ್ ಬೇಕೇ ಬೇಕಾಗೈತಿ. ಸೊ ಇರ್ಲಿ. ಸೊ ಇಲ್ಲಿ ಟೋಟಲ್ ಇಲ್ಲಿ 5 ಕ್ವಶನ್ಸ್ ಚೂಸ್ ಮಾಡ್ಕೊಂಡೀನಿ. ಸೊ ಫಸ್ಟ್ ಮೈನ್ ಅನ್ನ ನೋಡೋಣ. ಫಸ್ಟ್ ಮೈನ್ ಒಳಗ ಫೈಂಡ್ ಪಿ ಆಫ್ 0, ಪಿ ಆಫ್ 1, ಪಿ ಆಫ್ 2 ಐತಿ. ಸೊ ಇಲ್ಲಿ ಕನ್ನಡ ಮೀಡಿಯಂದೊಳಗೆ ಏನ್ ಕೊಟ್ಟಾನ, ಪಿ ಆಫ್ 0, ಪಿ ಆಫ್ 1, ಪಿ ಆಫ್ 2 ಬೆಲೆಯನ್ನು ಕಂಡುಹಿಡಿ ಅಂತ ಅವ್ನು ಕೊಟ್ಟಿರ್ತಾನೆ. ಸೊ ಇಲ್ಲಿ ಫಸ್ಟ್ ಪಿ ಆಫ್ 0 ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋದು. ಸೊ ಕೊಟ್ಟಿರುವಂತ ಈಕ್ವೇಶನ್ ಫಸ್ಟ್ ಅದ್ರಾಗ ಯಾವ್ದೈತಿ ಇದನ್ನ ಚೂಸ್ ಮಾಡ್ಕೊಳ್ಳೋಣ. ಅದ್ರಾಗ ಸೊಲ್ಯೂಷನ್ಸ್ ಪಿ ಆಫ್ ಟಿ ಏನ್ ಕೊಟ್ಟಿದ ನಾವು, ಪಿ ಆಫ್ ಟಿ ಇಸ್ ಈಕ್ವಲ್ ಟು 2 ಪ್ಲಸ್ ಟಿ ಪ್ಲಸ್ 2t ಸ್ಕ್ವೇರ್ ಮೈನಸ್ ಟಿ ಅಂತ ಐತಿ. ಓಕೆ, ಇದು ಜಸ್ಟ್ ಪಾರ್ಟ್ 1. ಇದು ಇವಾಗ ಟೋಟಲ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಪಾರ್ಟ್ 1 ಒಳಗೆ ಇಷ್ಟು ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡೇನಿ. ಓಕೆ, ಸೊ ಇಲ್ಲಿ ಪಿ ಆಫ್ ಫಸ್ಟ್ ಏನ್ ಕೇಳಿದಾನ, ಪಿ ಆಫ್ 0 ಕೇಳಿದಾನ. ಸೊ ಇಲ್ಲಿ ಟಿ ಜಗದಾಗ 0 ಹಾಕ್ಬಿಡ್ರಿ. ಪಿ ಆಫ್ 0 ಅಂತ ಅನ್ನೋದಿಲ್ಲ, ಟಿ ಜಗದಾಗ 0 ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಟಿ ಇಸ್ ಈಕ್ವಲ್ ಟು 0, if you substitute in the place of t is equal to 0, 2 as it is in the place of t 0, 2 as it is in the place of t 0. ಅವ ಹೇಳತಾನಲ್ಲ t ಪ್ಲೇಸ್ ಒಳಗೆ 0 ಹಾಕಂತಂದ, t ಪ್ಲೇಸ್ ಒಳಗೆ 0. ಸೊ ನೆಕ್ಸ್ಟ್ ಏನಾಕೈತಂದ್ರ 2 as it is ಪ್ಲಸ್ 0 ಬಿಟ್ ಹಾಕ್ರಿ. 2 into 0 0 ಬಿಟ್ ಹಾಕ್ರಿ, ಮುಗಿದು ಹಂಗ ಆನ್ಸರ್ ಎಷ್ಟು ಬಂತು, 2 ಬಂತು. ಪಿ ಆಫ್ 0 ಆನ್ಸರ್ ಎಷ್ಟು 2. ಇಲ್ಲಿ ನೀವು ಡೈರೆಕ್ಟ್ ಇಲ್ಲಿ ನೋಡಿನೇ ಹೇಳ್ಬೋದಿತ್ತು ಇದನ್ನ. t 0 0 into anything 0 0 remaining 2, 0 into anything 0. ಬೇಕಾದ ಕ್ವಾಂಟಿಟಿ ತಗೋನಿ. 0 into ಪಾನಿಪುರಿ 0, 0 into ಗೋಬಿ ಮಂಚೂರಿ 0, 0 into ಎಗ್ ರೈಸ್ 0, 0 into ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ 0. ಓಕೆ, ಸೊ ಹಂಗಾರೆ ಇದು 0 ಇದು 0 ಇದು 0 ಆಯ್ತು. ರಿಮೈನಿಂಗ್ ಕಾನ್ಸ್ಟೆಂಟ್ ಟರ್ಮ್ 2 ಉಳಿತದೆ ಅಂತ ಅಲ್ಲೇ ಹೇಳ್ಬೋದಿತ್ತು. ಸೊ ನೆಕ್ಸ್ಟ್ ಪಿ ಆಫ್ 1 ಫೈಂಡ್ ಮಾಡಿ. ಪಿ ಆಫ್ 0 ಆಯ್ತಲ್ಲ. ಸೊ ನೆಕ್ಸ್ಟ್ ಪಿ ಆಫ್ 1. ಸೊ ಇಲ್ಲಿ ಎಲ್ಲೆಲ್ಲಿ ಟಿ ಐತಲ್ಲ ಅಲ್ಲಿ 1 ಸಬ್ಸ್ಟಿಟ್ಯೂಷನ್ ಮಾಡು. 2 as it is plus in the place of t 1 plus 2 as it is in the place of t 1 square minus 1. ಓಕೆನಾ? ನೆಕ್ಸ್ಟ್ ನೋಡಿ ವ್ಯಾಲ್ಯೂ ಏನೋ ಅಕಸ್ಮಾತ್ ಚೇಂಜ್ ಸಬ್ಸ್ಟಿಟ್ಯೂಷನ್ ಮಾಡಿದ್ದೆ ಚೆಕ್ ಮಾಡ್ಕೊಡಿ. 2 plus 2 as it is, 1 as it is, 1 square 1, 2 1s are 2, minus 1 as it is, plus 1 minus 1 cancel, remaining 2 plus 2 total 4. This is the solution of p of 1. Next ಇನ್ನೊಂದು ಯಾವ್ದು ಕೇಳೇನೋ, ಪಿ ಆಫ್ 2 ಕೇಳಿದಾನ. ಸೊ ಎಲ್ಲೆಲ್ಲಿ ಟಿ ಐತಿ ಅಲ್ಲೆಲ್ಲಿ 2 ಸಬ್ಸ್ಟಿಟ್ಯೂಷನ್ ಮಾಡ್ಕೊರಿ. ನೀವು ಚೆಕ್ ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಸೊ ಇದು ಆಯ್ತು. ಇದು 1 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಎಲ್ಲೆಲ್ಲಿ ಟಿ ಐತಿ ಅಲ್ಲೆಲ್ಲ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ರೈಟ್. ಸೊ ಹಂಗಾರ ಇನ್ನು ಸೆಕೆಂಡ್ ಮೇನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಮೇನ್ ಒನ್ ಸರಿ, ಫಸ್ಟ್ ಮೇನ್ ಒಳಗ ಸೆಕೆಂಡ್ ಒನ್. ಇಲ್ಲಿ 1 2 3 ಹಾಕೊಂಡ್ಬಿಡ್ಲೆ. ಇಲ್ಲಿ this is I, this is 2, this is 3, right. In p of x equal to x cube ಅನ್ನ ಚೂಸ್ ಮಾಡ್ಕೊಳ್ತೇನೆ. p of x is equal to x cube. ಫಸ್ಟ್ ಏನ್ ಬೇಕಾಗಿತ್ತಂತ, p of 0 ಬೇಕಂತ. p of 0 ಏನಕ್ಕೈತಿ, 0 ಕ್ಯೂಬ್. 0 ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡ. 0 ನ ಎಷ್ಟು ಟೈಮ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು, ನೀ 2024 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಅಷ್ಟೇ ಅದರ ಆನ್ಸರ್ 0 ನ 0. ನೆಕ್ಸ್ಟ್ p of 1 ಚೆಕ್ ಮಾಡೋಣ. ಎಕ್ಸ್ ಪ್ಲೇಸ್ ಒಳಗೆ 1 ಹಾಕು, ಕ್ಯೂಬ್ ಹಂಗ ಇಡು. 1 to the power 3, 1 ಅನ್ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡು. 1 into 1 into 1 into 1. ನೀ ಎಷ್ಟರ ಟೈಮ್ಸ್ ತಗೋ 1 into 1 into 1, ಅದು ಯಾವಾಗಲೂ ಆನ್ಸರ್ 1 ಇರ್ತೈತಿ ಕಾನ್ಸ್ಟೆಂಟ್. ಪಿ ಆಫ್ 2 ಬೇಕಂತ ಇಲ್ಲಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್. 2 ಮೇಲೆ ಕ್ಯೂಬ್, 2 ಮೇಲೆ ಕ್ಯೂಬ್ ಇದೆಷ್ಟಕ್ಕೈತಿ. ದಿಸ್ ಇಸ್ ನಾಟ್ 2 3s, this is not 2 3s. Here we have to multiply 2 3 times. That is 2 into 2 into 2. 2 2s are 4, 4 2s are 8. Okay na? Next ಇದು ಈ ಕ್ವಶನ್, ಇದು ಸೆಕೆಂಡ್ ಒನ್ ಆಯ್ತಲ್ಲ. ಸೊ ಹಂಗಾರಿಗೆ ಥರ್ಡ್ ಒನ್. ಇದು ಈಗಿನಾಗಿತ್ತು, ಫಸ್ಟ್ ಒನ್ ಆಗಿತ್ತು. ಈಗ ಥರ್ಡ್ ಒನ್ ಅನ್ನ ನಾನು ಸಾಲ್ವ್ ಮಾಡ್ತೇನೆ. ಥರ್ಡ್ ಒನ್ ಏನೈತಿ, p of x is equal to
P of x is equal to x minus 1 x plus 1 x minus 1 x plus 1 ಐತಿ. ಸೊ ಇಲ್ಲಿ ಫಸ್ಟ್ ಏನ್ ಚೆಕ್ ಮಾಡು, ಪಿ ಆಫ್ ಜೀರೋ ಚೆಕ್ ಮಾಡು. ಇದ್ರಾಗ ಫಸ್ಟ್ ಕ್ವಶನ್ ಪಿ ಆಫ್ ಜೀರೋ ಚೆಕ್ ಮಾಡ್ಕೊಳ್ಳು. ಪಿ ಆಫ್ ಜೀರೋ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಜೀರೋ ಹಾಕಿದ್ರೆ ಏನಾಕೈತಿ, ಜೀರೋ ಮೈನಸ್ 1 ಆಕೈತಿ. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಜೀರೋ ಹಾಕಿದ್ರೆ ಏನಾಕೈತಿ, ಜೀರೋ ಪ್ಲಸ್ 1 ಆಕೈತಿ. ಸೊ ಇವಾಗ ಇಲ್ಲೇನು ಉಳಿತು, ಮೈನಸ್ 1 ಉಳಿತು. ಇಲ್ಲೇನು ಉಳಿತು, ಪ್ಲಸ್ 1 ಉಳಿತು. ಜೀರೋ ಬಿಟ್ಬಿಡ್ರಿ ಅದನ್ನ, ಮೈನಸ್ 1 ಪ್ಲಸ್ 1. ಒನ್ಸ್ ಅಪಾನ್ ಅ ಟೈಮ್ ನೀವೆಲ್ಲ ಸ್ಟಡಿ ಮಾಡಿದ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, 1 1 ಜಾ 1. ದಿಸ್ ಈಸ್ ದ ಸೊಲ್ಯೂಷನ್, ದಟ್ ಈಸ್ solution of p of 0. Next p of 1, right, p of 1 ಎಲ್ಲಿ ಇಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಈ ಜಾಗದಾಗ 1 ಹಾಕು, ಈ ಜಾಗದಾಗ 1 ಹಾಕು, 1 ಮೈನಸ್ 1. ಈ ಪ್ಲೇಸ್ ಒಳಗೆ 1 ಹಾಕು, 1 ಪ್ಲಸ್ 1. 1 ಮೈನಸ್ 1 ಕೆತ್ತಾ ಬಾ, 0. 1 ಪ್ಲಸ್ 1 2, 2 ಇಂಟು 0. ಅವಾಗಲೇ ನಾ ಹೇಳಿದೆ 0 ಇಂಟು ಎನಿಥಿಂಗ್ 0. ಸೊ 2 ಇಂಟು 0 0 ಆಯಿತು. ನೆಕ್ಸ್ಟ್ ಇಲ್ಲಿ 2 ನ ನೀವು ಮಾಡಿ, ಇಲ್ಲಿ 2 ಮೈನಸ್ 1 1 ಆಕೈತಿ, 2 ಪ್ಲಸ್ 1 3 ಆಕೈತಿ. ನೆಕ್ಸ್ಟ್ 3 1 ಜಾ 3 ಆಕೈತಿ ಸೊಲ್ಯೂಷನ್. ಓಕೆ, ಅದು ಕಮೆಂಟ್ ಬಾಕ್ಸ್ ಒಳಗೆ ನೀವು ಹೇಳಿ ಏನು ಬರುತ್ತೆ ಸೊಲ್ಯೂಷನ್ ಅಂತ. ಓಕೆ, ಅಂದ್ರೆ ಇದು ಏನಾಗಿತ್ತು, ಈಗ ಫಸ್ಟ್ ಮೇನ್ ಒಳಗೆ ಈ ಕ್ವಶನ್ಸ್ ಇದ್ದು, ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಇನ್ ಸೆಕೆಂಡ್ ಮೇನ್ ಕ್ವಶನ್ ಸಾಲ್ವ್ ಮಾಡೋಣ. ರೈಟ್, ಆಕ್ಚುಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಫ್ಯಾಕ್ಟರೈಸೇಷನ್ ಇಂಪಾರ್ಟೆಂಟ್ ಇರ್ತೈತಿ ಇದ್ರಲ್ಲಿ. ಯಾಕಂದ್ರೆ 10th ಸ್ಟ್ಯಾಂಡರ್ಡ್ಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತೈತಿ ಫ್ಯಾಕ್ಟರೈಸೇಷನ್. ನೆಕ್ಸ್ಟ್ ಇವಾಗ ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 2 ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2 ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2 ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2 ಏನೈತಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಎಕ್ಸ್ ಈಕ್ವಲ್ ಟು 1/2 ವೆರಿಫೈ ಪರಿಶೀಲಿಸಿ ಅಂತ ಐತಿ. ಎಕ್ಸ್ ಈಕ್ವಲ್ ಟು 1/2 ಆಕೈತೆ ಏನಿಲ್ಲೋ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 1 ಅಂತ ಐತಿ. ಎಕ್ಸ್ ಈಕ್ವಲ್ ಟು 1/4 ಹೌದಾ ಅಲ್ಲೋ? ಅದು ಹೌದು ಅನ್ನಕ್ಕೆ ಏನ್ ಮಾಡ್ಬೇಕು, ಅಲ್ಲ ಅನ್ನಕ್ಕೆ ಏನ್ ಮಾಡ್ಬೇಕು. ಅಕಸ್ಮಾತ್ ಎಕ್ಸ್ ಈಕ್ವಲ್ ಟು 1/2 ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಶನ್ ಆಗ್ಬೇಕು ಅಂತಂದ್ರೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 0 ಕೊಡ್ಬೇಕು ನೋಡಿ. ಎಕ್ಸ್ ಈಕ್ವಲ್ ಟು 1/2 ಹಾಕಿದಾಗ 0 ಬಂತಂತ ತಿಳ್ಕೊ, ಅವಾಗ ಅದು ಸೊಲ್ಯೂಷನ್, ಇಲ್ಲ ಅಂದ್ರೆ ಅಲ್ಲ. ವೆರಿಫೈ ಅಂತ ಕೊಟ್ಟಾನ, ಚೆಕ್ ಮಾಡಂತ ಹೇಳಿಲ್ಲ, ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿಲ್ಲ. 1/2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿಲ್ಲ, ವೆರಿಫೈ ಹೌದೋ ಅಲ್ಲೋ, ಎಕ್ಸ್ ಈಕ್ವಲ್ ಟು 1/2 ಹೌದೋ ಅಲ್ಲೋ. ಸೊ ಹಂಗಾರೆ ಇಲ್ಲಿ ಪಿ ಆಫ್ ಎಕ್ಸ್ ಸಿಗದಾಗ 1/2 ಹಾಕಿದ್ರೆ 1/2 ಹಾಕಿದ್ರೆ ನಮ್ಗೆ ಏನ್ ಕೊಡ್ಬೇಕದ, 0 ಕೊಡ್ಬೇಕು ನೋಡಿ. 2 ಹಾಕು, ಇನ್ ದ ಪ್ಲೇಸ್ ಆಫ್ ಎಕ್ಸ್ 1/2 ಪ್ಲಸ್ 1 ಹಂಗ ಇಡು. ಇಲ್ಲಿ 2 ಡಿನಾಮಿನೇಟರ್ ಒಳಗೆ 2 ಐತಿ, ಇದು ನ್ಯೂಮಿನೇಟರ್ ಒಳಗೆ 2. ನಮ್ ಜನ ಇರ್ತಾರ 2 2 ಜಾ 4 ಮಾಡ್ತಿರ್ತಾರ. ಅಣ್ಣ ಇದು ಹೆಂಗಂದ್ರೆ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇದ್ದಂಗ ನ್ಯೂಮಿನೇಟರ್ ಇಂಟು ನ್ಯೂಮಿನೇಟರ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ. ಬಟ್ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರ್ತೈತಲ್ಲ, ಸೊ 1 ಬರ್ದಿರಂಗಿಲ್ಲ ನಾವು. ಓಕೆ ರೈಟ್. ಸೊ ಇದು ಮೇಲ್ಗಡೆ ಸಂಬಂಧ, ಇದು 2 1 ಜಾ 1, ಸೊ 2 1 ಜಾ 2, ಆಮೇಲೆ 2 2 ಕ್ಯಾನ್ಸಲ್ ಆಕೈತಿ. ಸೊ ಅದ್ರ ಬದಲು ಏನ್ ಮಾಡು, 2 2 ಇಲ್ಲೇ ಕ್ಯಾನ್ಸಲ್ ಮಾಡು. 2 2 ಕ್ಯಾನ್ಸಲ್ ಆದ್ರೆ ಏನ್ ಉಳಿತು, 1 ಉಳಿತು, ಪ್ಲಸ್ 1 1 1 ಎಷ್ಟು ಬಂತ, 2 ಬಂತು. ಸೊ ಹಂಗಾರೆ ಇದು ಏನಕ್ಕೈತಿ, ಇದು ಎಕ್ಸ್ ಇದು ಸೊಲ್ಯೂಷನ್ ಆಗಂಗಿಲ್ಲ. ಎಕ್ಸ್ ಇಸ್ ನಾಟ್ ಸೊಲ್ಯೂಷನ್ ಆಫ್ ಗಿವನ್ ಇಕ್ವೇಶನ್. ಓಕೆ, ಚೆಕ್ ಮಾಡ್ಕೊರಿ ಅದು. ಈ ರೀತಿ ನಿಮಗೆ ಬೇರೆ ಬೇರೆ ಕ್ವಶನ್ ಕೊಡ್ಬೋದು. ಅವ ಪಿ ಆಫ್ ಎಕ್ಸ್ ಸಿಗದಾಗ 2x ಪ್ಲಸ್ 1 ಐತಲ್ಲ, ಇಲ್ಲಿ ಬೇರೆ ಯಾವ್ದಾರು ಕೊಡ್ಬೋದು. ಯಾವ್ದಾರ ಒಂದು ಇಕ್ವೇಶನ್ ಕೊಡ್ತಾನೆ. 2x² ಪ್ಲಸ್ 2x ಪ್ಲಸ್ 3 ಅಂತ ಕೊಡ್ಬೋದು, 2x² ಪ್ಲಸ್ 1 ಕೊಡ್ಬೋದು, ಯಾವ್ದಾರು ಇಕ್ವೇಶನ್ ಕೊಡ್ಬೋದು. ಈ ರೀತಿ ಒಂದು ಕ್ವಶನ್ ಕೇಳಾಕ ಚಾನ್ಸ್ ಇರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ, ನೀವು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಥರ್ಡ್ ಮೇನ್ ಫೈಂಡ್ 0 ಆಫ್ ದ ಪೊಲಿನಾಮಿಯಲ್. 0 ಆಫ್ ದ ಪೊಲಿನಾಮಿಯಲ್ ಐತಿ. ಥರ್ಡ್ ಮೇನ್ ನೋಡಿ, ಫೈಂಡ್ 0 ಆಫ್ ದ ಪೊಲಿನಾಮಿಯಲ್ ಅಂತ ಕೇಳತ್ತಾನವ.
ಇವು ಅಗದಿ ಈಸಿ ಇರ್ತಾವ ಕ್ವಶನ್, ಭಾಳ ಸಿಂಪಲ್ ಇರ್ತಾವ. ನೀವು ಸಾಲ್ವ್ ಮಾಡ್ಕೋ. ಫೈಂಡ್ ಜೀರೋ ಆಫ್ ದ ಪೊಲಿನಾಮಿಯಲ್ ಅಂದ್ರೆ ಇದನ್ನ ಎಕ್ಸ್ ಏನ್ ಹಾಕಿದಾಗ ಜೀರೋ ಆಕೈತಿ ಅನ್ನಕ ನಾವು ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು. ಫಸ್ಟ್ ಒನ್ ಏನೈತಿ, ಎಕ್ಸ್ ಮೈನಸ್ 5 ಐತಿ. ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ತಗೊಂಡ್ಬಿಡ್ಬೇಕು ಇಲ್ಲಿ. ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ತಗೋ. -5 ಹಾಕೋದ್ರೆ +5 ಮುಗಿದೋತ್. ಇಷ್ಟ ಸಿಲ್ಲಿ ಕ್ವಶನ್, ಸಿಂಪಲ್ ಆನ್ಸರ್. ನೆಕ್ಸ್ಟ್ ಇದ್ರ ಫಸ್ಟ್ ಒನ್ ಅಂತ ತಗೊಳ್ಳ. ಇದ್ರಾಗ ಮತ್ತೆ 1 ಇದು 2 ಅಂತ ತಗೊಳ್ಳೋಣ, ಇದನ್ನ 3 ಅಂತ ತಗೊಳ್ಳೋಣ, ಇದನ್ನ 4 ಅಂತ ತಗೊಳ್ಳೋಣ, ಇದನ್ನ 5 ಅಂತ ತಗೊಳ್ಳೋಣ, ಇದನ್ನ 6 ಅಂತ ತಗೊಳ್ಳೋಣ. ಇನ್ನು 3x - 2 ಐತಲ್ಲ, ಜೀರೋ ಆಫ್ ದ ಪೊಲಿನಾಮಿಯಲ್ ಹೇಳಿ ಅನ್ನೋದಿಲ್ಲ. ಇದನ್ನ ಕ್ವಾಂಟಿಟಿ 0 ತಗೊಂಡ್ಬಿಡ್ನಿ. ಈ ಕ್ವಾಂಟಿಟಿನ ಏನ್ ಮಾಡ, 3x - 2 = 0 ತಗೊಂಡ್ಬಿಡ. -2 ಆ ಕಡೆ ಕಳಿಸಿದ್ರ +2. ಯಾಕ ಮೈನಸ್ ಫ್ರೆಂಡ್ ಪ್ಲಸ್? ನಿಮ್ ಎಲ್ಲ ಕ್ಲಾಸ್ ಒಳಗೆ ಹೇಳಿ ನಾ ಆಲ್ರೆಡಿ. ಮೈನಸ್ ಫ್ರೆಂಡ್ ಯಾರು ಇರ್ತಾರ, ಪ್ಲಸ್ ಇರ್ತಾರ. ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು ಇರ್ತಾರ, ಡಿವಿಷನ್ ಇರ್ತಾರ. ಸೊ ಹಂಗಾರ -2 ಆ ಕಡೆ ಹೋದಾಗ +2 ಆತ. x = ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. 3 ಮತ್ತು x ನಡಕ ಮಲ್ಟಿಪ್ಲಿಕೇಶನ್ ಇರ್ತಾರ. 3 ಆ ಕಡೆ ಹೋದ್ರ /3 ಆಕೈತಿ. ಆನ್ಸರ್ 2/3 ಬಂತು. ಸೊ ಹಂಗಾರೆ ಇದ್ರ ಮತ್ತೆ ಯಾವ ಸಾಲ್ವ್ ಮಾಡ್ಲಿ, ಇದನ್ನ ಸಾಲ್ವ್ ಮಾಡ್ಲಿ. ವಿ ಸಾಲ್ವ್ ಮಾಡ್ಲಿ. ವಿ ಏನೈತಿ, p of x = ax ಐತಿ. ಅವ ಏನಾರ ಕೊಡ್ಲಿ, ax = 0 ತಗೋ. ಯಾವಾಗ ಫೈಂಡ್ ದ ಜೀರೋ ಆಫ್ ದ ಪೊಲಿನಾಮಿಯಲ್. ಕನ್ನಡದಾಗ ಏನ್ ಕೊಟ್ಟಿರ್ತಾನ, ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾನೆ. ಶೂನ್ಯತೆಗಳನ್ನು ಕಂಡುಹಿಡಿ ಅಂತ ಕೊಟ್ಟಿರ್ತಾನೆ, ರೈಟ್. ಸೊ x = a ಆ ಕಡೆ ಹೋದ್ರ 0/a. x = 0/a ಏನಾಕೈತಿ, 0 ಆಕೈತಿ. 0/a anything 0. ಆನ್ಸರ್ ಎಷ್ಟು ಬಂತು, 0 ಬಂತು. ನೆಕ್ಸ್ಟ್ ಇವಾಗ ವಿ ಐ ಮಾಡ್ಲ. ವಿ ಐ p of x = cx + d. ಓಕೆ, ಇದನ್ನೇನ್ ಮಾಡ್ಬೇಕು, ಈ ಕ್ವಾಂಟಿಟಿ 0 ತಗೋಬೇಕು ನೋಡ್ರಿ. cx + d = 0. cx = +d ಈ ಕಡೆ ಬಂದ್ರ -d. x = -d ಹಂಗೆ ಇಟ್ಕೋ. /c ಈ ಕಡೆ ತಗೋ. ಬಟ್ ಇಲ್ಲಿ ಇಬ್ಬರು ನಡಕ್ಕೆ ಏನೈತಿ, ಮಲ್ಟಿಪ್ಲಿಕೇಶನ್ ಇತ್ತಲ್ಲ, ಸಿ ಮತ್ತೆ ಎಕ್ಸ್ ನಡಕ. ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರ, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಹಂಗಾರೆ ಸಿ ಈ ಕಡೆ ಬಂದ್ರೆ /c ಆಯ್ತು. ಸೊ ನೆಕ್ಸ್ಟ್ ಹಂಗಾರೆ ಇದ್ರೊಳಗೆ ಮತ್ತೆ ಯಾವ ಎರಡು ಬಿಟ್ಟಿದ್ರೆ ನೀವು ಮಾಡಿ. ಈಗ ಏನ್ ಮಾಡೋಣ, ಇದನ್ನ ಫೋರ್ತ್ ಮೇನ್ ಮಾಡ್ತೇನೆ. ಫೈಂಡ್ k if x - 1 is factor of p of x. k ವ್ಯಾಲ್ಯೂ ಫೈಂಡ್ ಮಾಡಕ್ ಹೇಳತ್ತಾರ. ಕರೆಕ್ಟ್ ಆಯ್ತಾ? ಅದಕ್ಕೆ ಜಲ್ದಿ ಬಟನ್ ಆನ್ ಮಾಡಿ. ಅಲ್ಲೇ ಕೊಡಿ, ಇಲ್ಲೇ ಇಲ್ಲೇ. ರೈಟ್. ಓಕೆ, ನೆಕ್ಸ್ಟ್ ಮೇನನ್ನ ಸಾಲ್ವ್ ಮಾಡೋಣ ಇವಾಗ. ನೀವು ನೋಡ್ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡ್ತಿದ್ರೆ ಟ್ರೈ ಮಾಡಿ. ಇದು ನಮ್ದೇ ಟ್ಯೂಷನ್. ಇಲ್ಲಿ ಯಾರೋ ಒಬ್ಬರು ಕಟ್ಶಿಪ್ ಟ್ಯೂಷನಿಗೆ ಕೊಟ್ಟು ಹೋಗಿದ್ದಾರೆ, ಬೋರ್ಡ್ ಒರೆಸ್ಲಿಕ್ಕೆ ಅಂತ, ಕ್ಲೀನ್ ಕಾಣಲಿ ಅಂತ. ರೈಟ್. ಸೊ ಇವಾಗ ಎಲ್ಲಿಗಿದ್ದೀವಿ, ಫೋರ್ತ್ ಮೇನ್ ಅದೇ. ಫೈಂಡ್ ಕೆ if x - 1 is factor of p of x. p of x = 2x² plus kx plus √2. ಈ ರೀತಿ ಕ್ವಶನ್ ಐತಿ.
ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಕ್ಸ್ ಮೈನಸ್ ಒನ್ ಇಸ್ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಅಂತ ಅಂದ್ರೆ ಇದರ ಒಂದು ಫ್ಯಾಕ್ಟರ್ ಎಕ್ಸ್ ಮೈನಸ್ ಒನ್ ಐತಂತ ಇದರ ಒಂದು ಫ್ಯಾಕ್ಟರ್ ಎಕ್ಸ್ ಮೈನಸ್ ಒನ್ ಐತಂದ್ರೆ ಎಕ್ಸ್ ಮೈನಸ್ ಒನ್ ಇಸ್ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಅಪವರ್ತನ ಐತಿ ಅಂತ ಕನ್ನಡ ಒಳಗೆ ಕೊಟ್ಟಿರ್ತಾನ ಅವ ಎಕ್ಸ್ ಮೈನಸ್ ಒನ್ ಅನ್ನೋದು ಈ ಬಹುಪದೋಕ್ತಿಯ ಅಪವರ್ತನ ಐತೆ ಅಂತ ಕೊಟ್ಟಿರ್ತಾನೆ ಸೊ ಈ ತರ ಕ್ವಶನ್ದಾಗ ಏನ್ ಮಾಡ್ಕೋಬೇಕಂತಂದ್ರ ಫಸ್ಟ್ ಈ ಕೆ ವ್ಯಾಲ್ಯೂ ಫೈಂಡ್ ಮಾಡಕ್ಕೆ ಹೇಳ್ತಾನಲ್ಲ ಸೊ ಎಕ್ಸ್ ಮೈನಸ್ ಒನ್ ಐತಲ್ಲ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು 0 ತಗೋಬೇಕು ಈ ಮೈನಸ್ ಒನ್ ಆ ಕಡೆ ಹೋದ್ರೆ ಏನಕ್ಕೈತಿ ಪ್ಲಸ್ ಒನ್ ಆಕೈತಿ ಸೊ ಎಕ್ಸ್ ಈಕ್ವಲ್ ಟು ಏನ್ ಬಂತು 1 ಬಂತು ಸೊ ಹಂಗಾರ ಎಕ್ಸ್ ಮೈನಸ್ ಒನ್ ಈಸ್ ಫ್ಯಾಕ್ಟರ್ ಆಫ್ ದಿಸ್ ಪೊಲಿನಾಮಿಯಲ್ ಇತ್ತು ಅಂತಂದ್ರ ನಮ್ಗೆ ಈ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ 0 ಕೊಡಬೇಕು ಅಂದ್ರೆ ರಿಮೈಂಡರ್ ಏನು ಉಳಿಬಾರ್ದು ಎಕ್ಸ್ ವ್ಯಾಲ್ಯೂನ ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಾಗಬೇಕಿದು ಈ ಟೋಟಲ್ ಆನ್ಸರ್ 0 ಆಕೈತಿ ಹಂಗಾರ ಸೊ ಹಂಗಾರ ಪಿ ಆಫ್ ಎಕ್ಸ್ ಜಾಗದಾಗ 1 ಹಾಕಿದ್ರೆ ಏನ್ ಕೊಡ್ಬೇಕಂದ್ರೆ ಈ ಆನ್ಸರ್ ಇದು 0 ಕೊಡ್ತೈತಿ ಇದು ಕಾನ್ಸೆಪ್ಟ್ ಸೊ ಈ ಪಿ ಆಫ್ ಇಲ್ಲಿ 1 ಸಬ್ಸ್ಟಿಟ್ಯೂಷನ್ ಮಾಡ್ಕೋತ ಹೋಗೋಣ ಹಂಗಾರ 2 as it is x jagada 1 ಹಾಕ that is 1 square plus k as it is in the place of x 1 plus root 2 is equal to 0 ಇಷ್ಟು ಮಾಡೋಕ್ಕಾಗತ್ತಾ ಎಲ್ಲೆಲ್ಲಿ x ಐತಿ ಅಲ್ಲೆಲ್ಲ 1 ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಾಗತ್ತಾ ಸೊ ಈಗ ನೆಕ್ಸ್ಟ್ ನಿಮ್ಗೆ ಎಡಿಷನ್ ಬರುತ್ತೆ ಮಲ್ಟಿಪ್ಲಿಕೇಶನ್ ಬರುತ್ತೆ ಡಿವಿಷನ್ ಬರುತ್ತೆ ಸಬ್ಟ್ರಾಕ್ಷನ್ ಎಲ್ಲ ಬರುತ್ತಲ್ಲ ಸೊ ಮಾಡ್ರಿ 1 ಸ್ಕ್ವೇರ್ 1 2 1 ಜಾ 2 plus k into 1 k root 2 as it is equal to 0 ಭಯ ಈ 2 ನ ಆ ಕಡೆ ಕರ್ಕೊಂಡು ಹೋಗು ಈ ಪ್ಲಸ್ ರೂಟ್ 2 ಆ ಕಡೆ ಕರ್ಕೊಂಡು ಹೋಗು ಯಾಕಂತಂದ್ರ ನಮಗ್ ಬೇಕಾಗಿದ್ದು ಕೆ ವ್ಯಾಲ್ಯೂ ಬೇಕಾಗೈತಿ ಸೊ ಕೆ ವ್ಯಾಲ್ಯೂ ಫೈಂಡ್ ಸಿಕ್ಬಿಡುತ್ತೆ ನಿನ್ ಕೆ is equal to if you take plus to that side that becomes minus 2 because minus friend plus next if you take plus root 2 that side that becomes minus root 2 this is the value of k finish silly questions simple answer ರೈಟ್ ಸೊ ಹಾಗಿದ್ರೆ ಇವಾಗ ಯಾವ ಕ್ವಶನ್ ತಗೊಳ್ಳೋನು ಸೆಕೆಂಡ್ ಒಂದು ತಗೊಳ್ಳೆ ಇದ್ರಾಗ ಏನ್ ತಗೊಳ್ಳಿ ರೂಟ್ ಇದ್ದಿದೆ ಇದನ್ನ ತಗೊಂಡ್ಬಿಡೋಣ ನಮ್ಮ ಜನಕ್ಕೆ ರೂಟ್ ಅಂದ ತಕ್ಷಣ ಅದ ಇಷ್ಟ ಆಗ್ತೈತಿ ಅದನ್ನ ತಗೊಂಡ್ಬಿಡೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 2 ಎಕ್ಸ್ ಪ್ಲಸ್ 1 ಎಕ್ಸಾಮ್ದಾಗ ಎಕ್ಸ್ ಮೈನಸ್ ಒನ್ ಇಸ್ ಫ್ಯಾಕ್ಟರ್ ಆಫ್ ದಿಸ್ ಪೊಲಿನಾಮಿಯಲ್ ಅಂತ ಕೊಟ್ಟಾಗ ಏನ್ ಮಾಡ್ಕೋಬೇಕಾಕೈತಿ ನಂಗೆ ಎಕ್ಸ್ ಮೈನಸ್ ಒನ್ ಇದ್ರ ಫ್ಯಾಕ್ಟರ್ ಐತಂದ್ರೆ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು 0 ತಗೋಬೇಕ ಎಕ್ಸ್ ವ್ಯಾಲ್ಯೂ ಏನಾಕೈತಿ 1 ಅಂತ ಚೂಸ್ ಮಾಡ್ಕೋಬೇಕ ಅಂದ್ರೆ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಇದ ಕ್ವಶನ್ ಕೊಡಂಗಲ್ಲವ ಇದ ಟೈಪ್ ಬೇರೆ ಯಾವ್ದಾರ ವೇರಿಯೇಬಲ್ ಕೊಡ್ಬೋದು ಎಕ್ಸ್ ಜಾಗದಾಗ y ಕೊಡ್ಬೋದು ಈ 1 ಜಾಗದಾಗ 2 ಕೊಡ್ಬೋದು 3 ಕೊಡ್ಬೋದು ಬೇಕಾದ್ ಕೊಡ್ಬೋದು ಈ ತರ ಒಂದು ಕ್ವಶನ್ ಕೇಳೋ ಚಾನ್ಸ್ ಇರುತ್ತ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಸೊ ಹಂಗಾರೆ ಈಗ ಏನ್ ಮಾಡೋ ಇಲ್ಲಿ 1 ಈ ಜಾಗದಾಗ ಏನ 1 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನ್ ಕೊಡ್ಬೇಕು ಏನಾಗದ 0 ಕೊಡ್ಬೇಕು ಹಂಗಾರೆ ಕೆ ಆಸ್ ಇಟ್ ಈಸ್ ಎಕ್ಸ್ ಜಾಗದಾಗ 1 ಹಾಕು ಸ್ಕ್ವೇರ್ ಹಂಗ ಇಡು ಮೈನಸ್ ರೂಟ್ 2 ಹಂಗ ಇಡು ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ 1 ಪ್ಲಸ್ 1 ಇಸ್ ಈಕ್ವಲ್ ಟು 0 ನಾನು ಏನೂ ಮಾಡಿಲ್ಲಪ್ಪ ಇದೇನಿತ್ತಲ್ಲ ಅದನ್ನ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಳಕತ್ತಿದ್ದೆ ಆ ಎಕ್ಸ್ ಈಕ್ವಲ್ ಟು 1 ಅಂದಿದ್ದಲ್ಲ 1 ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ ಬರ್ಕೊಂಡ್ಬಿಟ್ಟೆ ಎಲ್ಲೆಲ್ಲಿ ಎಕ್ಸ್ ಐತಲ್ಲ ಅಲ್ಲೆಲ್ಲ ಕಡೆ 1 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡೇವಿ Dear students, 1 square 1 k into k 1 into anything same other baratta 1 into Vinay 1 into master stroke classes 1 into panipuri so angara 1 square 1 baradati 1 into k minus root 2 into 1 root 2 plus 1 is equal to 0 k value ಬೇಕಂದ್ರೆ ಈ ಕಡೆ ಇದ್ದವರೆಲ್ಲ ಆ ಕಡೆ ದಬ್ಬು minus 2 ಆ ಕಡೆ ಹೋದ್ರೆ plus 2 because minus friend plus next plus 1 ಆ ಕಡೆ ಹೋದ್ರೆ minus 1 so this is the value of k right so ಇವಾಗ ಬರ್ತೀವಿ ಈ ಕ್ವಶನ್ ಅನ್ನ ಆನ್ಸರ್ ಮಾಡಿ ನೀವು k ವ್ಯಾಲ್ಯೂನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈ ತರ ನಿಮ್ಗೆ ಯಾವ್ದಾರ ಕ್ವಶನ್ ಕೊಡಕ್ ಚಾನ್ಸ್ ಐತಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಐತಿ ಫ್ಯಾಕ್ಟರೈಸ್ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಇವೆಲ್ಲ ಓಕೆ shall I rub this ಸ್ಟೂಡೆಂಟ್ಸ್ ಕುಂತಿಲ್ಲ ಮುಂದೆ ನಾವು shall I rub this ಅಂತೀವಿ ಆಕ್ಚುಲಿ ಫ್ಯಾಕ್ಟರೈಸ್ ಇದನ್ನ ನಿಮ್ ಮುಂದಿದ್ದಾಗ ಹೇಳಿದ್ರೆ ಚಂದ ಅನಿಸ್ತೈತೆ
ಯಾಕಂದ್ರೆ ಕಾನ್ಸೆಪ್ಟ್ ಚಂದ ಐತೆ. ಇದು 12x², ಇದನ್ನೊಂದು ಸ್ವಲ್ಪ ಸ್ಲೋ ಹೇಳ್ತೇನೆ ನೋಡ್ರಿ. -7x + 1 ಈ ತರ ಒಂದು ಪೊಲಿನೋಮಿಯಲ್ ಫಂಕ್ಷನ್ ಐತಿ. ಇದನ್ನ ಫ್ಯಾಕ್ಟರೈಸ್ ಅಂತ ಹೇಳತ್ತ. ನಾವು ಫ್ಯಾಕ್ಟರೈಸ್ ಮಾಡಬೇಕು ಅಂತಂದ್ರೆ ನೀವು ಮಾಡಬೇಕಾಗಿದ್ದು ಇಲ್ಲಿ ನೋಡ್ರಿ, ಹಂಗ ನಿಮ್ಮ ನೆನಪಿಟ್ಕೊಳಕಂತ ಹೇಳ್ತೇನೆ. ಇದು ರೂಲ್ಸ್ ಅಂತಲ್ಲ, ರೂಲ್ಸು ಈ ತರ ಕೊಟ್ಟಾರಂತಲ್ಲ, ನಿಮಗೆ ಜಸ್ಟ್ ನೆನಪಿಟ್ಕೊಳಕ. x² ಕೊಯಿಫಿಷಿಯಂಟ್ ಯಾರದಾರ ಇಲ್ಲಿ? 12 ಅದಾರ. ಆ ಕಡೆ ಕಾನ್ಸ್ಟೆಂಟ್ ಟರ್ಮ್ ಯಾರದಾರ? 1 ಅದಾರ. ಓಕೆ, ಸೊ ನಾವು ಯೂಸಲಿ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಕ್ಲಾಸ್ ಒಳಗ ಈ ಕೆಲವೊಬ್ಬ ಮಂಜ ಅಂತ ಒಬ್ಬ ಇರ್ತಾನ, ಅವನಂಗ ಫ್ಲೈಟ್ ಹತ್ತಿಸ್ತೀವಿ. ಇಲ್ಲಿಂದ ಇದೊಂದು ಸ್ವಲ್ಪ ರಬ್ ಮಾಡಿಬಿಡ್ತಾನೆ. ಸೊ ಈ ಫ್ಲೈಟ್ ಎಲ್ಲಿ ಐತಿ? ಫ್ಲೈಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬಂದು ಲ್ಯಾಂಡ್ ಆಕೈತಿ. ಫ್ಲೈಟ ಕಾಣತ್ತಿಲ್ಲ ಅಂತ ನೀವು ಹೇಳ್ತೀರಿ. ಸೊ ಇಲ್ಲೊಂದು ಫ್ಲೈಟ್ ತರ ನಾವು ಡ್ರಾ ಮಾಡೋಣ. ಅಸ್ಯೂಮ್ ದ್ಯಾಟ್ ದಿಸ್ ಈಸ್ ಅ ಫ್ಲೈಟ್, ಹಿಯರ್ ಮಂಜಾ ಈಸ್ ದೇರ್. ಓಕೆ, ಅದು ಫ್ಲೈಟ್ ಈ ಕಡೆ ಬಂದು ಲ್ಯಾಂಡ್ ಆಕೈತಿ. ಇಲ್ಲಿ ಬಂದು ಲ್ಯಾಂಡ್ ಆಕೈತಿ ಅದು ಫ್ಲೈಟ್. ಇಲ್ಲಿ ಇರ್ತಾನ ಮಂಜಾ ಒಳಗೆ. ಸೊ ಇಲ್ಲಿ ನೋಡ್ರಿ, ಅವ ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿರ್ತಾನ. ಸೊ ಇದು ಇಲ್ಲಿಂದ ಫ್ಲೈಟ್ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಹೋಗಿ ಲ್ಯಾಂಡ್ ಆಕೈತಿ ಅಂದ್ರೆ ಅವ ಫಾರಿನಿಗೆ ಹೊಂಟಿರ್ತಾನ. ಸೊ ಅವ್ನು ಫಾರಿನಿಗೆ ಕಳ್ಸಾಕ ಇಲ್ಲೊಂದಿಷ್ಟು ಮಂದಿ ಬಂದಾರ. ಯಾರು ಬಂದಾರ? 12 ಅಂತ ಒಬ್ಬರು ಬಂದಾರ. 12 ಅಂತ ಒಬ್ಬರು ಬಂದಾರ ನಂಬರ್. ಅವನು ಫಾರಿನಿಗೆ ಕಳ್ಸಾಕ. ಇನ್ನು ವಾಪಸ್ ಇಲ್ಲಿ ಬಂದು ಇಲ್ಲಿ ಲ್ಯಾಂಡ್, ಇನ್ನೇನು ಲ್ಯಾಂಡ್ ಆಗ್ಬೇಕು ಅನ್ಕೊಡ್ದ ಅಲ್ಲಿ ಅವ್ನಿಗೆ ಇನ್ವೈಟ್ ಮಾಡಾಕ ಮಾಲಿ, ತೆಂಗಿನಕಾಯಿ, ಉದಿನಕಡ್ಡಿ ಬರಂಗಲ್ಲ, ಮಾಲಿ, ತೆಂಗಿನಕಾಯಿ, ಆಮೇಲೆ ಎಕ್ಸೆಟ್ರಾ ಹಣ್ಣಿನ ಬುಟ್ಟಿ, ಇವನ್ನೆಲ್ಲ ತಗೊಂಡು ಇಲ್ಲಿ ಇನ್ವೈಟ್ ಮಾಡಕ್ ಒಬ್ರು ಇರ್ತಾರ. ಅವೇನೋ ಸಾಧನೆ ಮಾಡಿ ಬಂದ್ಬಿಟ್ಟಿರ್ತಾನ. ಸೊ ಅವ್ನು ಇನ್ವೈಟ್ ಮಾಡಕ್ ಒಬ್ರು ಬಂದಾರ. ಯಾರಿಲ್ಲಿ? 1 ಅದಾರ. ಇದು ವಿತ್ ಸೈನ್ ತಗೋಬೇಕು. ಈ 12 + 1 ಇಬ್ಬರನ್ನ ಏನ್ ಮಾಡ್ರಿ? ಮಲ್ಟಿಪ್ಲಿಕೇಶನ್ ಮಾಡಿ. ಮಲ್ಟಿಪ್ಲಿಕೇಶನ್. ಓಕೆ, 12 ಆಯ್ತು. ನೆಕ್ಸ್ಟ್ ಒಂದಿಷ್ಟು ಮಂದಿ ಅದಾರ, ಪಾಪ ಅವನ್ ಕಂಡ್ರೆ ಜಲಸ್ ಬಾಳ. ಸೊ ಅವ್ರವನ್ನ ಕಳ್ಸಾಕು ಬಂದಿಲ್ಲ, ಇನ್ವೈಟ್ ಮಾಡಕ್ಕೂ ಬಂದಿಲ್ಲ. ಸೊ ಅವ್ರು ಯಾರು? ಇಲ್ಲಿ ಮಿಡಲ್ ಅದಾರ. ಅವ್ರು ಯಾರದಾರು? -7. ಅವ್ನ ಕಂಡ್ರೆ ಆಗಲ್ಲ ಅವ್ರು. -7 ಅವ್ರನ್ನ ಇಲ್ಲಿ ಮಿಡಲ್ ಬರ್ದ್ ಬಿಡೋರು. ಇಲ್ಲಿ ಮಿಡಲ್ ಬರ್ದ್ ಬಿಡೋರು. ಮಿಡಲ್ ಇದ್ದವ್ರು -7. ಓಕೆ, ಸೊ ಹಂಗ ಜಸ್ಟ್ ಇದು ಕಾನ್ಸೆಪ್ಟ್ ಅಲ್ಲ, ಹಂಗೆ ನಿಮ್ಗೆ ನೆನ್ಪಿಟ್ಕೊಳಕ್. ಬಟ್ ಇಲ್ಲಿಂದ ಇಲ್ಲಿ ತನಕ ನೀವು ಫ್ಲೈಟ್ ಜಂಪ್ ಮಾಡ್ರಿಪ್ಪ ಅಂದ್ರೆ ಈ ಕಡೆ ಫಸ್ಟ್ ನಂಬರ್, ಈ ಕಡೆ ಲಾಸ್ಟ್ ನಂಬರ್ ತಗೋರಿ. ಯಾವಾಗಲೂ ಫಸ್ಟ್ ಲಾಸ್ಟ್ ಅಂತ ಇರಂಗಿಲ್ಲ. x² ಕೊಯಿಫಿಷಿಯಂಟ್ ಆ ಕಡೆ ಕಾನ್ಸ್ಟೆಂಟ್ ಟರ್ಮ್ ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. x² ಕೊಯಿಫಿಷಿಯಂಟ್ ತಗೋಬೇಕು, ಅಲ್ಲಿ ಕಾನ್ಸ್ಟೆಂಟ್ ನಂಬರ್ ತಗೋಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 12 ಆಕೈತಿ. ಮಿಡಲ್ ಇದ್ದವ್ರನ್ನ ಇಲ್ಲಿ ಮಿಡಲ್ ಬರ್ಕೋಬೇಕು. ಸೊ ಯಾವರ 2 ನಂಬರ್ ಚೂಸ್ ಮಾಡ್ರಿ, ನಿಮ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 12 ಬರಬೇಕು, ಎಡಿಷನ್ ಅವ್ರ ಸಬ್ಟ್ರಾಕ್ಷನ್ ಮಾಡಿದ್ರೆ -7 ಬರ್ಬೇಕಂತ ನಂಬರ್ಸ್ ಅನ್ನ ಚೂಸ್ ಮಾಡ್ಕೊರಿ. ನಾ ಏನ್ ಹೇಳತ್ತೀನಿ, ಯಾವರ 2 ನಂಬರ್ ತಗೋರಿ, ಆ 2 ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ +12 ಬರ್ಬೇಕಾ ಮತ್ತಿಲ್ಲಿ. ಯಾಕಂದ್ರೆ +12 ಇತ್ತು, +1 ಇತ್ತು, +12 +1 +12 ಆಗೈತಿ. ಇನ್ನು ಪ್ಲಸ್ ಬೇಕು ರಾಜಾ, ಇಲ್ಲಿ -7 ಬೇಕು. ಸೊ ಈಗ 12 ಯಾವ ಟೇಬಲ್ನಾಗ ಬರ್ತದೆ ಚೆಕ್ ಮಾಡ್ಕೊಂಡ್ಬಿಡ್ರಿ. ಫಸ್ಟ್ 12 ಯಾವ ಟೇಬಲ್ನಾಗ ಬರ್ಬೋದು ನಿಮ್ಗೆ? 1 12 1 12 ಬರ್ತೈತಿ. ನೆಕ್ಸ್ಟ್ 6 2 12 ಬರ್ತೈತಿ. ನೆಕ್ಸ್ಟ್ 3 4 12 ಬರ್ತೈತಿ. ಆಯ್ತು, ಇಲ್ಲಿ 12 1 12 ಆಗಲ್ಲ, ಸೆಲೆಕ್ಟ್ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ 12 1 12 ಮಲ್ಟಿಪ್ಲಿಕೇಶನ್ ಮಾಡಿದಾಗ 12 ಬರ್ತೈತಿ, ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಮಲ್ಟಿಪ್ಲಿಕೇಶನ್ಗೆ. ಬಟ್ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಿದಾಗ ನೀವು 12 ಮತ್ತು 1 ಯೂಸ್ ಮಾಡಿಕೊಂಡು -7 ತರ್ಸಕ್ ಚಾನ್ಸೇ ಇಲ್ಲ. ಯಾಕೆ ಹೇಳ? 12ಕ್ಕೆ 1 ಕುಡಿಸಿದ್ರೆ 13 ಆಕೈತಿ, 12ರ 1 ಕಳೆದ್ರೆ 11 ಆಕೈತಿ. ಸೊ ಎಲ್ಲ ಬೇಕಾದ್ರೆ -7 ಯಾವಾಗ ಬರ್ಬೇಕು? ಇನ್ನು ಬರಲ್ಲ. ಆಯ್ತು ಸರ್, ಅದು ಕ್ಯಾನ್ಸಲ್ ಆಯ್ತು. ಇನ್ನು 6 ಮತ್ತು 2ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೋ ಪ್ರಾಬ್ಲಮ್. ಮಲ್ಟಿಪ್ಲಿಕೇಶನ್ ಮಾಡಿದಾಗ 12 ಬರ್ತೈತಿ, ಅದಕ್ಕೆ ಏನು ತೊಂದರೆ ಆಗಂಗಿಲ್ಲ. ಬಟ್ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಿದಾಗ 6 ಮತ್ತು 2 ಆ್ಯಡ್ ಮಾಡಿದ್ರೆ 8 ಬರ್ತೈತಿ. 6 + 2 8 ಬರ್ತೈತಿ. ನನಗೇನು 8 ಬೇಕನ? ಬೇಡ.
ಸಬ್ಟ್ರಾಕ್ಟ್ ಮಾಡಿದಾಗ 6 ಓವರ್ 2 ಹೋದ್ರೆ 4 ಬರ್ತೈತಿ, ನಿಂಗೆ ಏನೋ 4 ಬೇಕನ ಬೇಡ. ಸೊ ಹಂಗಾರೆ ಇವರು ಮನ್ಸಿಗೆ ಬರಲಿಲ್ಲ. ನಮಗೆ ಯಾರು ಮನ್ಸಿಗೆ ಬಂದ್ರು, ಇಲ್ಲಿ ಲಾಸ್ಟ್ ಒಬ್ಬ ಉಳ್ದಾನಲ್ಲ 3 ಮತ್ತು 4, ಇವನ್ ಚೂಸ್ ಮಾಡ್ಕೊಂಡು ನೋಡು. 3 4 12 ಮಲ್ಟಿಪ್ಲಿಕೇಶನ್ಗೆ ಅಂತೂ ಏನೂ ಪ್ರಾಬ್ಲಮ್ ಇಲ್ಲೋ, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ನೋಡೇ ತೊಗೊಂಡೇವಿ. ಎಡಿಷನ್ ಸಬ್ಟ್ರಾಕ್ಷನ್ ಮಾಡಿದಾಗ 7 ಬರುತ್ತಾ, 3 + 4 ಆ್ಯಡ್ ಮಾಡಿದರೆ 7 ಬರುತ್ತಾ? ಹಾ, ವೆರಿ ಗುಡ್. ಆದ್ರೆ ಮತ್ತೆ ಇಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ಏನದು ಸಮಸ್ಯೆ? 3 4 12 ಓಕೆಪ್ಪ, 3 + 4 7 ಅದು ಓಕೆಪ್ಪ, ಬಟ್ ಅವರಿಗೆ ಬೇಕಾಗಿರೋದು -7, ನಮ್ಮ ಇಲ್ಲಿ +3 + 4 +7 ಕೊಡ್ತಾವ. ಓಕೆ, ಇಲ್ಲಿ ಏನಾಗಿತ್ತು, 3 ಮತ್ತು 4ನ ಚೂಸ್ ಮಾಡ್ಕೊಂಡಿದ್ವಿ, ಆಮೇಲೆ ಇಲ್ಲಿ -7 ಬೇಕಾಗೈತಿ, ಬಟ್ ಈ 3 ಮತ್ತು 4ನ ಆ್ಯಡ್ ಮಾಡಿದಾಗ ನಮಗೆ ಸಿಗತ್ತಿದ್ದು +7 ಸಿಗತೈತಿ. ಸೊ ಅದು -7 ಸಿಗಬೇಕು ಅಂತಂದ್ರೆ ಇಲ್ಲಿ ಎರಡು ಕಡೆ ಏನ್ ಮಾಡಬೇಕು, ಮೈನಸ್ ಹಾಕ್ಬೇಕು. ಅವಾಗ -× +12 ಆಕೈತಿ, -3 -4 ಟೋಟಲ್ ಎಷ್ಟಾಕೈತಿ, -7 ಆಕೈತಿ. ಸೊ ಎರಡಕ್ಕೂ ಮ್ಯಾಚ್ ಆಗ್ಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದಾಗ +12 ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದಾಗ -7 ಬರಬೇಕು. ಈಗ -3 -4 ಎಷ್ಟಾಯ್ತು, -7 ಆಯ್ತು. ರೈಟ್. ಸೊ ಎರಡು ನಂಬರ್ ಚೂಸ್ ಮಾಡ್ಕೊಂಡ್ಮೇಲೆ ಇದೇನು ಇವರು ಕಳ್ಸಕ್ ಬಂದಿದ್ರಲ್ಲ, ಸೊ ಅವ್ರು ಆಸ್ ಇಟ್ ಈಸ್ ಹಂಗೆ ಇಡು. ಇವ್ರು ಏನು ಇನ್ವೈಟ್ ಮಾಡಕ್ ಬಂದಿದ್ರಲ್ಲ, ಇವರು ಆಸ್ ಇಟ್ ಈಸ್ ಹಂಗೆ ಇಡು. ಅಂದ್ರೆ ಫಸ್ಟ್ ಟರ್ಮ್ ಹಂಗೆ ಇಡು, ಈ ಲಾಸ್ಟ್ ಟರ್ಮ್ ಹಂಗೆ ಇಡು. ಸೊ ಈ ಮಿಡಲ್ ಟರ್ಮ್ ಐತಲ್ಲ, ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡು. ಈ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಬರಿ. ಯಾವ ರೀತಿ ಸ್ಪ್ಲಿಟ್ ಮಾಡ್ತಿದ್ದೇನೆ, ಇಲ್ಲಿ -7x ಐತಲ್ಲ, ಇಲ್ಲಿ -3x -3x -4x ಈ ತರ ಸ್ಪ್ಲಿಟ್ ಮಾಡು. ಸೊ ಇವಾಗ ಅಂದ್ರೆ 7x -7x ಕ್ಯಾನ್ ಬಿ ರಿಟನ್ ಆಸ್ -3x -4x. ಸೊ ಇದ್ರಾಗ ಏನಾರ ಈ ವ್ಯಾಲ್ಯೂ ಟರ್ಮ್ ಒಳಗೆ ಆ ವ್ಯಾಲ್ಯೂ ಟರ್ಮ್ ಒಳಗೆ ಏನು ಕಾಮನ್ ಬರುತ್ತಾ ಸೆಲೆಕ್ಟ್ ಮಾಡ್ಕೊರಿ ಫ್ರಮ್ ದೀಸ್ ಟೂ ಟರ್ಮ್. ಈ ವ್ಯಾಲ್ಯೂ ಟರ್ಮ್ ಒಳಗೆ ಏನು ಕಾಮನ್ ಬಂದ್ರೆ ಸೆಲೆಕ್ಟ್ ಮಾಡ್ಕೊರಿ. ಸೊ ಇಲ್ಲಿ ಇಬ್ಬರ ಕಡೆ x ಕೊಡಕ್ಕಾಗತ್ತಾ, ಇಲ್ಲಿ ಇಬ್ಬರಿಗೆ x ಕೊಡಾಕೈತಿ, ಯಾಕಂದ್ರೆ ಇವ್ ಕಡೆನೂ x ಐತಿ, ಇವ್ ಕಡೆನೂ x ಐತಿ. ಸರಿ, x² ಇಸ್ಕೊಳ್ಳೋನೇನು ಇಲ್ಲ, ಇವಂಗೆ x² ಕೊಡಾಕೈತಿ, ಪಾಪ ಇವಂಗೆ x² ಕೊಡಾಕಾಗಬೇಕಲ್ಲ, ಓನ್ಲಿ x ಅಷ್ಟ ಕೊಡಾಕೈತಿ. ಸೊ ಹಾಗಾದ್ರೆ ಇಲ್ಲಿ x ಅಷ್ಟ ಸೆಲೆಕ್ಟ್ ಮಾಡ್ಕೊ. ನೆಕ್ಸ್ಟ್ ಈ 12 ಮತ್ತು 3 ಎರಡು ಒಂದು ಟೇಬಲ್ ಒಳಗೆ ಹೋಗ್ತಾವ. ಯಾವ ಟೇಬಲ್ ಒಳಗೆ ಹೋಗ್ತಾವ, 3 ಟೇಬಲ್ ಒಳಗೆ ಹೋಗ್ತಾವ. ಸೊ ಹಂಗ 3ನ ಚೂಸ್ ಮಾಡ್ಕೊರಿ. 3x ಕಾಮನ್ ತಕೊಂಡ್ರೆ 3 ಎಷ್ಟು ಜಾ 12, 3 4 ಜಾ 12. ಇಲ್ಲಿ x² ಐತಿ, ಇಲ್ಲಿ x ಇಸ್ಕೊಂಡಿ, ಇನ್ನೂ ಒಂದು x ಉಳಿತು ಹಂಗಾರೆ ಇಲ್ಲಿ. ಸೊ ಇಲ್ಲಿ ಇಳಿದ 3x ಇತ್ತು, ಆ ಇಡೀ 3x ಅನ್ನ ಇಸ್ಕೊಂಡಿ, ಮತ್ತು ಅವನ ಕಡೆ ಪಾಪ ಏನು ಉಳಿಬೇಕು, ಏನು ಉಳಿಯಂಗಿಲ್ಲ. ಮೈನಸ್ ಹಂಗೆ ಇಟ್ಕೊಂಡು 1 ಹಂಗೆ ಇಟ್ಕೊ. ನೆಕ್ಸ್ಟ್ ಇವ್ರ ಕಡೆ ಇಸ್ಕೊಳಕ x ಇವನ್ ಕಡೆ ಐತಿ, ಬಟ್ ಇವನ್ ಕಡೆ ಇಲ್ಲ. ಸೊ ಇಲ್ಲಿ 4 ಐತಿ, ಈ ಕಡೆ 4 ಇಲ್ಲ. ಸೊ ಏನು ಇಸ್ಕೊಳಕ್ ಬರಂಗಿಲ್ಲ. 4 ಮತ್ತು 1 ಎರಡು ಯಾವ ಟೇಬಲ್ ಹೋಗ್ತಾವ, 1 ಬಿಟ್ಟು ಬೇರೆ ಯಾವ ಟೇಬಲ್ನಾಗೂ ಹೋಗಂಗಿಲ್ಲ. ಸೊ ಭಾಳ ಅಂದ್ರೆ 1 ಕಾಮನ್ ತಕೋಬಹುದು. ಆದ್ರೆ ನಾ ಇಲ್ಲಿ ಏನ್ ಮಾಡ್ತೀನಿ, -1 ಕಾಮನ್ ತಕೋತೀನಿ. ಯಾಕಂದ್ರ ಮೈನಸ್ನ ಕಾಮನ್ ತಕೊಂಡಾಗ ಇಲ್ಲಿ ಬ್ರಾಕೆಟ್ ಒಳಗ ಮೈನಸ್ ಹೋಗಿ ಪ್ಲಸ್ ಆಗ್ತಾವ, ಪ್ಲಸ್ ಹೋಗಿ ಮೈನಸ್ ಆಗ್ತಾವ. ಅಂದ್ರೆ -4x ಹೋಗಿ +4x ಆಕೈತಿ, ಆಮೇಲೆ +1 ಹೋಗಿ -1 ಆಕೈತಿ. ಮತ್ತೆ ಹಿಂಗ ಆಗ್ಬೇಕಿದು. ಹಿಂಗ ಯಾಕೆ ಆಗ್ಬೇಕು, ಯಾಕಂದ್ರೆ ಇಲ್ಲಿ 4x - 1 ಐತಿ, ಇಲ್ಲಿ 4x - 1 ಬರ್ಲೇಬೇಕು. ಅಂದ್ರೆ ಈ ಕಡೆ ಇದ್ದಿದ್ದಂಗೆ ಈ ಕಡೆ ಹೆಂಗೈತಿ, ಈ ಕಡೆ ಸೇಮ್ ಹಂಗ ಬರ್ಲೇಬೇಕು. ಸೊ ಅದಕ್ಕೆ ಮೈನಸ್ ಕಾಮನ್ ತಕೊಂಡಿ. ಅಕಸ್ಮಾತ್ ಓನ್ಲಿ +1 ಕಾಮನ್ ತಕೊಂಡಿದ್ದೆ ಅಂದ್ರೆ ಇವು ಸೈನ್ ಚೇಂಜ್ ಆಗಿರ್ಕಿಲ್ಲ, -4x ಹಂಗ ಉಳಿತಿತ್ತು, +1 ಹಂಗ ಉಳಿತಿತ್ತು. ನನಗೇನಾಗಬೇಕು, -4x ಹೋಗಿ +4x ಆಗ್ಬೇಕು, +1 ಹೋಗಿ -1 ಆಗ್ಬೇಕು. ಸರಿ, ಇಲ್ಲಿ ಪ್ಲಸ್ ಕಾಣತಿಲ್ಲಲ್ಲ, ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇದ್ದಂಗ. ಸೊ ಮೈನಸ್ ಕಾಮನ್ ತಕೊಂಡಾಗ ಈ ರೀತಿ ಆಕೈತಿ. ಸೊ ಇವಾಗ ಇಲ್ಲಿ 4x - 1, ಇಲ್ಲಿ 4x - 1, ಮತ್ತೆ ಅಗೇನ್ ಕಾಮನ್ ತಕೊಂಗಾರೆ. ಇಲ್ಲಿ ಏನು ಉಳಿತು, 4x - 1 ಕಾಮನ್ ತಕೊಂಡಿ ಅಂತಂದ್ರೆ ಇಲ್ಲಿ ಏನು ಉಳಿತು, 3x ಉಳಿತು, ಇಲ್ಲಿ ಏನು ಉಳಿತು, -1 ಉಳಿತು. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇದನ್ನ ಏನಾಕೈತಿ, ಈ ಪೊಲಿನಾಮಿಯಲ್ನ ಫ್ಯಾಕ್ಟರೈಸೇಷನ್ ಮಾಡಿದ್ಮೇಲೆ ಈ ರೀತಿ ಸೊಲ್ಯೂಷನ್ ಬರುತ್ತೆ. ಸೊ ಇದನ್ನ ನೋಡ್ಕೊರಿ. ಇದು ಯಾರಿಗೆ 100% ಅಂಡರ್ಸ್ಟ್ಯಾಂಡ್ ಆಗೈತಿ, ನೆಕ್ಸ್ಟ್ ಕ್ವಶನ್ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ. ಅಕಸ್ಮಾತ್ 100% ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ವೇಟ್ ಮಾಡ್ರಿ, ನಾ ಇನ್ನೊಂದು ಕ್ವಶನ್ ತಗೋತೇನೆ, ಇನ್ನೊಂದು ಕ್ವಶನ್ ಸೆಲೆಕ್ಟ್ ಮಾಡ್ಕೋತೇನೆ. ಸೊ ಇನ್ನೊಂದು ಕ್ವಶನ್ ಅಪವರ್ತಿಸಿ ಅಂತ ಕೊಟ್ಟಿರ್ತಾನೆ ಕನ್ನಡ ಮೀಡಿಯಂ ಒಳಗ. ಸೊ ಯಾವ ಕ್ವಶನ್ ತಗೊಳ್ಳಿ ಇದ್ರಾಗ, ಇದನ್ನ ತಗೊಳ್ಳಿ, 3x² - x -
4 ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ ಈಗ ಮತ್ತೆ ನಾವು ಫ್ಲೈಟ್ ಹಾರಿಸೋದು. ಇಲ್ಲಿ ಈ ಸಲ ಯಾರನ್ನು ಕುಂದರ್ಸೋಣ ಫ್ಲೈಟ್ ಒಳಗ? ಶಬ್ಬೀರನ್ ಕುಂದರ್ಸೋಣ. ಶಬ್ಬೀರ್ ಇಲ್ಲಿ ಯಾರದಾರ ಫ್ಲೈಟ್ ಹಾರಿಸೋಣ. ಇಲ್ಲಿಂದ ಇಲ್ಲಿ ತನಕ ಫ್ಲೈಟ್ ಬಂತು. ಸೊ ಈ ಫ್ಲೈಟ್ ಒಳಗೆ ಯಾರನ್ನ ಕುಂದರ್ಸೋಣ? ಈ ಫ್ಲೈಟ್ ಒಳಗೆ ಯಾರನ್ನ ಕುಂದರ್ಸೋಣ? ಈ ಫ್ಲೈಟ್ ಅಸ್ಯೂಮ್ ದ್ಯಾಟ್ ದಿಸ್ ಇಸ್ ಅ ಫ್ಲೈಟ್ ಅಂತ ಅನ್ಕೋರಿ ನೀವು ಸುಮ್ಮನೆ. ಸೊ ಇಲ್ಲಿ ಶಬ್ಬೀರನ್ನು ಕುಂದರ್ಸಿನ. ಆ ಶಬ್ಬೀರನ್ನ ಡ್ರಾ ಮಾಡೋಣ. ಸೊ ಈ ಶಬ್ಬೀರ್ ಇಲ್ಲಿ ಅದಾನೆ, ಇಲ್ಲಿ ಫ್ಲೈಟ್ ಒಳಗೆ. ಈ ಶಬ್ಬೀರ್ ಇಲ್ಲಿ ಫ್ಲೈಟ್ ಒಳಗೆ ಅದಾನೆ. ಸೊ ಇಲ್ಲಿ ಶಬ್ಬೀರನ್ನ ಕಳ್ಸಕ್ಕೆ ಯಾರು ಬಂದರು? 3 ಬಂದರು. ಆ 3ನ ಸೈಡ್ ಕರ್ಕೊ ಬಾಕಿ ಇಲ್ಲಿ ಬಂದ. ಆಮೇಲೆ ಇನ್ವೈಟ್ ಮಾಡಕ್ಕೆ ಯಾರು ಬಂದರು? -4 ಬಂದರು ಇಂಟು -4. ಸೊ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಏನಾಗತೈತಿ ಅಂತಂದ್ರೆ, ಇಲ್ಲಿಂದ ಇಲ್ಲಿ ತನಕ ನಾವು ಫ್ಲೈಟ್ ಹಾರಿಸೇವಿ. ಈ ಫ್ಲೈಟ್ ಒಳಗೆ ಶಬ್ಬೀರ್ ಅದನು. ಈ ಶಬ್ಬೀರ್ ಏನೋ ಒಂದು ಸಾಧನೆ ಮಾಡ್ಯಾನು. ಆ ಸಾಧನೆ ಮಾಡಿದ್ದಕ್ಕೆ ಫಾರಿನ್ ಹೊಂಟಾನು. ಸೊ ಇಲ್ಲಿಂದ ಏನ್ ಮಾಡತ್ತಾನ? ಇಲ್ಲಿಂದ ಅಲ್ಲಿ ತನಕ ಹೊಂಟಾನ ಫಾರಿನಿಗೆ. ಸೊ ಈ ಫ್ಲೈಟ್ ಒಳಗೆ ಕಳ್ಸಕ್ಕೆ ಯಾರು ಬಂದಾರೋ? ಅವ್ನ ಫ್ರೆಂಡ್ಸ್ ಎಲ್ಲ ಬಂದಾರ. ಅದ್ರಾಗ ಇಲ್ಲಿ ಯಾರದಾರ? 3 ಅದಾರ. ಎಕ್ಸ್ ಕೋಎಫಿಷಿಯಂಟ್ 3. ಅವ್ರನ್ನ ಸೈಡ್ ಕರ್ಕೋ. 3 ಬಂತು. ಆಮೇಲೆ ಈ ಶಬ್ಬೀರನ್ನು ವಾಪಸ್ ಅಲ್ಲಿ ಇನ್ವೈಟ್ ಮಾಡಾಕ ಬರ್ತಾರೆ. ಯಾರು ಬರ್ತಾರೋ? -4 ಬರ್ತಾರೋ. ಈ -4ನ ಅಲ್ಲಿ ಕರ್ಕೋ. ಸೊ ಹಂಗ ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಯ್ತು. 4 3 12 ಆಯ್ತು. ಸೊ ಹಂಗಾರ ಈ ಶಬ್ಬೀರನ್ ಕಂಡ್ರೆ ಕೆಲವೊಬ್ಬರು ಒಂದಿಷ್ಟು ಮಂದಿ ಜಲಸ್ ಇರ್ತೈತಿ. ಯಾರವರು? ಇಲ್ಲಿ ಎಕ್ಸ್ ಬಾಜು ಯಾರು ಇಲ್ಲ ಅಂದ್ರೆ 1 ಇರ್ತಾರ. ಯಾರು ಇಲ್ಲ ಅಂದ್ರೆ ಒಬ್ಬ ಇದ್ದೇ ಇರ್ತಾನ. ಎಕ್ಸ್ ಬಾಜು ಯಾರಿಲ್ಲ ಅಂದ್ರೆ 1 ಇರ್ತಾರ. ಅದು -1. ಸೊ ಹಂಗವ್ರು ಮಿಡಲ್ ಅದಾರ. ಇಲ್ಲಿ ಮಿಡಲ್ ಬರ್ದ್ಬಿಡು. ಓಕೆ, ಮಿಡಲ್ ಬರ್ದೀವಿ. ಸೊ ಈಗ 2 ನಂಬರ್ನ ಚೂಸ್ ಮಾಡಿ. ಯಾವ 2 ನಂಬರ್ ಚೂಸ್ ಮಾಡ? ನಿನಗೆ ಏನ್ ಬರ್ಬೇಕಾ? 12 ಬರ್ಬೇಕು. -12 ಬರ್ಬೇಕು. ಸೊ ನಿಮಗೆ ಏನೈತಿ ಹಂಗಾರ 3 4 ಸೆಲೆಕ್ಟ್ ಮಾಡ್ಕೊಂಡು ಆಗಿಲಿಗತ್ತೆ. ನೀವು ಬೇರೆ ಬೇರೆ ನಂಬರ್ ಸೆಲೆಕ್ಟ್ ಮಾಡ್ಕೊರಿ. ನಾ ಇಲ್ಲಿ ಏನ್ ಮಾಡಿದ್ ಡೈರೆಕ್ಟ್ ತಗೊಂಡ್ಬಿಡ್ತೀನಿ. 3 4 12 12 ಯಾಕೆ ಬರಂಗಿಲ್ಲ? 12 ಮತ್ತು 1 ಎರಡು ಯೂಸ್ ಮಾಡ್ಕೊಂಡ್ರೆ ಈ ಆನ್ಸರ್ ಸಿಗಂಗಿಲ್ಲ. 12 12 ಸೆಲೆಕ್ಟ್ ಆಗಂಗಿಲ್ಲ. ಯಾಕೆ ಹೇಳ? 12 ಮತ್ತು 1 ಯೂಸ್ ಮಾಡ್ಕೊಂಡು 1 ತರ್ಸಕ್ ಚಾನ್ಸ್ ಇಲ್ಲ. ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತೈತಿ? ಬಿಟ್ರೆ 3 4 ತಗೋಬೇಕು. 6 2 12 ಬರ್ತೈತಿ. ಬಟ್ 6 ಮತ್ತು 2 ಯೂಸ್ ಮಾಡ್ಕೊಂಡ ನಿಂಗೆ 1 ತರ್ಸಕ್ ಚಾನ್ಸ್ ಇಲ್ಲ. ಸೊ ಹಂಗ ನಾವ್ ಏನ್ ಮಾಡ್ಕೋಬೇಕಂದ್ರೆ ಇಲ್ಲಿ 3 4 ಸೆಲೆಕ್ಟ್ ಆಕೈತಿ. ಯಾಕಂದ್ರೆ 3 ಒಳಗೆ 4 ಹೋದ್ರೆ ಎಷ್ಟು ಆಕೈತಿ? -1 ಸಿಗ್ತೈತಿ. ಆಮೇಲೆ ಇಲ್ಲಿ ಬಿಗ್ಗರ್ ವ್ಯಾಲ್ಯೂ ಸೈನ್ ಮೈನಸ್ ಬರ್ಬೇಕಾಕೈತಿ. ಯಾಕೆ ಹೇಳ? ಇಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಆದ್ಮೇಲೆ ಮೈನಸ್ ಬರ್ಬೇಕಂದ್ರೆ ಬಿಗ್ಗರ್ ವ್ಯಾಲ್ಯೂಗೆ ಮೈನಸ್ ಬರಬೇಕು. ಮಸ್ಟ್ ಅಂಡ್ ಶುಡ್ ಎಲ್ಲಿ ಬರ್ಬೇಕದ? ಬಿಗ್ಗರ್ ವ್ಯಾಲ್ಯೂಗೆ ಮೈನಸ್ ಬರಬೇಕು. ಮಲ್ಟಿಪ್ಲಿಕೇಶನ್ಗೆ ಅಂತೂ ಏನೋ ಪ್ರಾಬ್ಲಮ್ ಆಗಂಗಿಲ್ಲಪ್ಪ. ಪ್ಲಸ್ ಇಂಟು ಮೈನಸ್ -12 ಆಕೈತಿ. ಬಟ್ ಇಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಆದ್ಮೇಲೆ ಮೈನಸ್ ಬರ್ಬೇಕಂತಂದ್ರೆ ಬಿಗ್ಗರ್ ವ್ಯಾಲ್ಯೂಗೆ ಮೈನಸ್ ಇರ್ಬೇಕು. ಅದಕ್ಕೆ ಇಲ್ಲಿ ಮೈನಸ್ ಕೊಟ್ಟೆ. ಸೊ ಇಲ್ಲಿ ಬರೀ ನಂಗ. ಸೊ ಇಲ್ಲಿ ಕಳ್ಸಾಕ್ ಬಂದವ್ರನು ಆಸ್ ಇಟ್ ಇಸ್ ಹಂಗ ಬರೀನು. ಇನ್ವೈಟ್ ಮಾಡಕ್ ಬಂದವ್ರನು ಆಸ್ ಇಟ್ ಇಸ್ ಹಂಗ ಬರೀನು. ಅವ್ರಿಗೆ ಏನು ಮಾಡಂಗಿಲ್ಲ ಅವ್ನ ಶಬ್ಬೀರ. ಬಟ್ ಇಲ್ಲೊಂದಿಷ್ಟು ಮಂದಿ ಜಲಸ್ ಮಾಡ್ತಾರಲ್ಲ, ಅವ್ನ ಕಂಡ ಬರ್ಲಿಲ್ಲ, ಕಳ್ಸಾಕು ಬಂದಿಲ್ಲ, ಇನ್ವೈಟ್ ಮಾಡಕ್ಕೂ ಬಂದಿಲ್ಲ, ಅವ್ರನ್ನ ತೆಗೆದು ಹೋಗೋದ್ ಬಿಡು. ಅವ್ರನ್ನ ತೆಗೆದು ಹೋಗಿ ಅಂತಂದ್ರೆ ಈ ರೀತಿ -1x ಕ್ಯಾನ್ ಬಿ ರಿಟನ್ ಆಸ್ +3x, ಆಮೇಲೆ ಅಲ್ಲಿ -4x ಈ ರೀತಿ ಬರಿಬೇಕು. ಸೊ ಅವಾಗ ಫ್ರಮ್ ದೀಸ್ ಟೂ ಟರ್ಮ್ ಇಲ್ಲಿ 3 ಕಾಮನ್ ತಕೊಳ್ಳೋನು. ಆಮೇಲೆ 2 ಕಡೆ x ಐತಿ, 2 ಕಡೆ x ಕಾಮನ್ ತಕೊಳ್ಳೋನು. ಇಲ್ಲಿ 3 1 3. ಯಾಕೆ ಇವಂಗೂ ಎಕ್ಸ್ ಕೊಡಾಕೈತಿ, ಅವಂಗೂ ಎಕ್ಸ್ ಕೊಡಾಕೈತಿ. ಎಕ್ಸ್ ಇಸ್ಕೊಂಡೀನಿ. 2 3 ಅದಾವ. 2 3 1 3 ಇಸ್ಕೊಂಡ್ಬಿಟ್ಟೇನಿ ಹಂಗಾರೆ. ಸೊ ಇಲ್ಲಿ ಇರದ 3 ಇತ್ತು ಕಸ್ಕೊಂಡಿ. x² ಇತ್ತು, 1x ಕಸ್ಕೊಂಡಿ. ಇನ್ನ 1x ಉಳಿತಿಲ್ಲ. ಇರದ 3x ಇತ್ತ, ಪಾಪ ಇಷ್ಟು ಕಸ್ಕೊಂಡಿ. ಹಂಗಾರ ಅವ್ನ ಕಡೆ ಏನು ಉಳಿಯಂಗಿಲ್ಲ, +1 ಉಳಿತು. ಏನು ಉಳಿಲಿಲ್ಲ ಅವ್ನ ಕಡೆ, ಅದಕ್ಕೆ 1 ಉಳಿತು. ಇನ್ನು ಇಲ್ಲಿ 4 ಐತಿ 4 ಕಸ್ಕೊಳ್ಳೋನು. ಬಟ್ ನಿನಗೆ ಇಲ್ಲಿ ಎಲ್ಲ ಒಳಗಡೆಲ್ಲ ಪಾಸಿಟಿವ್ ಬಂದ ಹೋದಿಲ್ಲ ಈ ಬಕೆಟ್ ಒಳಗ. ಸೊ ಆ ಬಕೆಟ್ ಒಳಗೂ ಪಾಸಿಟಿವ್ ಬರಬೇಕ. ಅಂದ್ರ ಇಲ್ಲಿ ಮೈನಸ್ ಇಸ್ಕೊಂಡ್ಬಿಟ್ಟು ಇಬ್ಬರ ಕಡೆ ಮೈನಸ್ ಇಸ್ಕೊಂಡ್ರ ಇದು ಆಕ್ಚುಲಿ ರಿಮೈನಿಂಗ್ ಎಕ್ಸ್ ಉಳಿತಿಲ್ಲ. -x ಬರಿಬೇಕಾಗಿತ್ತು, ನಾ +x ಬರಿತೀನಿ. ಯಾಕೆ ಹೇಳಿ? ಮೈನಸ್ ಕಾಮನ್ ತಕೊಂಡಾಗ ಒಳಗಡೆ ಸೈನ್ ಇಂಟರ್ಚೇಂಜ್ ಆಕಾವು. -x ಹೋಗಿ +x ಆಕೈತಿ. ಸೊ ಮೈನಸ್ ಈ 4 ಕಾಮನ್ ತಕೊಂಡಿ. 4 ಎಷ್ಟು 4 4 1 4. ಮತ್ತೆ ಇಲ್ಲಿ ನಮ್ ಜನ 4 ಬರೀತಾರ. ಇಲ್ಲಿ 4 ಕಾಮನ್ ಇಸ್ಕೊಂಡಿ ಅವನ ಕಡೆ. ಇಸ್ಕೊಂಡ್ರೆ ಏನು ಉಳಿಯಂಗಿಲ್ಲ. 4 ಎಷ್ಟು 4 4 1 4. ಸೊ ಹಂಗ ಮೈನಸ್ ಬರಿಬೇಕು, ಪ್ಲಸ್ ಬರಿಬೇಕು. ಮೈನಸ್ ಇಸ್ಕೊಂಡ್ರೆ ಇಲ್ಲಿ ಪ್ಲಸ್ ಬರಿಬೇಕು. ಪ್ಲಸ್ ಇಸ್ಕೊಂಡ್ರೆ ಏನು ಹಾಕಿರ್ಕಿಲ್ಲ ಅದು. ರೈಟ್. ಇಲ್ಲಿ x+1, ಇದರ ಬಿ x+1. ಹಂಗಾರ x+1 ಕಾಮನ್ ತಕ್ಕೋ. ಇದಕ್ಕೆ ಯಾರು ರಿಮೈನಿಂಗ್? ಇದರ ರಿಮೈನಿಂಗ್ 3x.
ಇದರ ಕ್ಯಾ ರಿಮೈನಿಂಗ್ -4. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಓಕೆ, ಈ ರೀತಿ ಸೊಲ್ಯೂಷನ್ ಇರ್ತಾವ. ಸೊ ಹಂಗಾರೆ ಇವಾಗ 4 ಕ್ವಶನ್ ಇದ್ದು 2 ಕ್ವಶನ್ ನಾ ಮಾಡೀನಿ, ಇನ್ನು 2 ಕ್ವಶನ್ ನೀವು ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸೊ ಹಂಗಾರೆ ಇವಾಗ ಪಾರ್ಟ್ 1 ಒಳಗೆ ನಾ ಇಷ್ಟು ಕ್ವಶನ್ ಚೂಸ್ ಮಾಡ್ಕೊಂಡಿನಿ, ಪಾರ್ಟ್ 2 ಒಳಗೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಅನ್ನ ಚೂಸ್ ಮಾಡ್ಕೊಳ್ಳೋಣ, ಒಂದು 3 ಪಾರ್ಟ್ ಅನ್ನ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಹಾಗಾದ್ರೆ ಥ್ಯಾಂಕ್ ಯು.